ಮಧುನ ಬಿಡ್ಬೇಕಲ್ಲ ಅಂತನಾ. ನಿಮ್ ಕಾರ್ನ ಚೆನ್ನಾಗಿ ನೋಡ್ಕೊಂತೀವಿ, ಟೆನ್ಷನ್ ಮಾಡ್ಕೋಬೇಡಿ ಆಯ್ತಾ. ಚೇತು ಸ್ಟಾರ್ಟಿಂಗ್ ಅಲ್ಲಿ ತಗೊಂಡ್ಲು, ಅವಳಿಗೆ ನಿದ್ದೆ ಬರ್ತಾ ಇದೆ ಅಂತ ಹೇಳಿ ನನಗೆ ಕೊಟ್ಲು. ಅಂಡ್ ಮಧ್ಯಾಹ್ನ ಬೆಳಿಗ್ಗೆ ಟೈಮ್ ಎಲ್ಲ ಬಂದ್ರೆ ಫುಲ್ ಕ್ರೌಡ್ ಇರುತ್ತೆ. ಇವಾಗ ನೋಡಿ ಫುಲ್ ಬರಕ್ಕಿಲ್ವಾ? ಇನ್ನೊಂದು ಚೂರ್ ಬ್ರೈಟ್ ಇರಬೇಕಾಗಿತ್ತು, ಫೋಟೋ ಸಕ್ಕದಾಗಿ ಬರೋದು. ಅಮ್ಮ ಆಂಟಿ ಅಂತ ಕರಿತಿದ್ದಾರೆ ಕಣ್ಣ, ಆಂಟಿ ಅಲ್ಲ. ಹಲೋ ಗೈಸ್, ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಸೂಪರ್ ಆಗಿದ್ದೀನಿ. ಆ್ಯಂಡ್ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ಹಂಪಿ. ಯಾರ್ಯಾರು ಅಂದರೆ ಆಲ್ರೆಡಿ ಬಿಂದು ನಮ್ಮ ಜೊತೆಲಿದ್ದಾರೆ. ಆ್ಯಂಡ್ ಇವಾಗ ಮಧುನ ಪಿಕ್ ಮಾಡಬೇಕು. ಇಲ್ಲಿ ಏನಾಯ್ತಪ್ಪ ಅಂದರೆ ನಾವು ಆ್ಯಕ್ಚುಲಿ 5ಗೆ ಹೊರಡಬೇಕಾಗಿತ್ತು. ಅನ್ಫಾರ್ಚುನೇಟ್ಲಿ ಲೇಟ್ ಆಯಿತು. ಬಿಕಾಸ್ ಅವಳು 1 ಮಿಲಿಯನ್ ಕೇಕ್ ತರಕ್ಕೋಗಿ ಇಷ್ಟೆಲ್ಲ ಫಜೀತಿ ಆಯಿತು. ಎಲ್ಲೂ ಸಿಗ್ದಲ್ಲೇ ಯಾವುದೋ ಒಂದು ಅಂಗಡಿಲಿ ಸಿಕ್ಕಿರೋದಿದು, ಥ್ಯಾಂಕ್ ಗಾಡ್. ಆ್ಯಂಡ್ ಅದಕ್ಕೋಸ್ಕರ ಲೇಟ್ ಆಯಿತು. ಗೈಸ್, ಇಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ನಮ್ಮ ಬಿಂದು ಅವರು. ಆ್ಯಂಡ್ ಇವತ್ತು ಅವರು ಮೌನರಥ. ಅವಳದೆಲ್ಲ ಆ್ಯಕ್ಷನ್ಸ್ ಎಲ್ಲ ನಾನೇ ಮಾತಾಡ್ತೀನಿ. ಅವಾಗಿಂದ ಒಂದಾರು ಮಾತಾಡ್ದ ಅಷ್ಟೇ. ಆ್ಯಂಡ್ ನಮ್ಮ ಬಿಂದು ಅವರು ಫ್ಯಾಷನ್ ಶೋ ನಡೀತಾ ಇದ್ದಾರೆ ಮುಂದೆ ಅಲ್ಲಿ. ಸೊ ಅದಕ್ಕೋಸ್ಕರ ಅವ್ರು ಆ ಥರ ರೆಡಿ ಆಗಿದ್ದಾರೆ. ಮೇಡಮ್, ಹೇಗೆ ಅನಿಸ್ತಾ ಇದೆ ನಿಮ್ಮ ಫ್ಯಾಷನ್ ಶೋ ಬಗ್ಗೆ ಸ್ವಲ್ಪ ಹೇಳಿ. ಆ್ಯಕ್ಚುಲಿ ನನಗೆ ನೆನ್ನೆ ನೈಟ್ ಪೂರ್ತಿ ನಿದ್ದೆ ಮಾಡೋಕ್ಕೆ ಬಿಟ್ಟಿಲ್ಲ ಇವರು. ಸೊ ಐ ಸ್ಲೆಪ್ಟ್ ಓನ್ಲಿ ಫಾರ್ 3 hours. ಸಾರಿ, 2 hours. ಕರೆಕ್ಟ್. ಟ್ರಿಪ್ಗೆ ಈ ಟ್ರಿಪ್ಪಲ್ಲಿ ಫುಲ್ ಮಾತಾಡಲ್ಲ. ಸೇ ಹೌದಾ? ಸರಿ ಸೇ ಅಂತ ನಾನು 2 ಬಿಡ್ತಾ ಇದ್ದೀನಿ. ಯಾಕೆ ಅಂದರೆ ಅವ್ಳು ನಾನು ಎಂಗೇಜ್ಮೆಂಟ್ ಬಂದಿಲ್ಲ, ನನ್ನ ಮದುವೆಗೆ ಬಂದಿಲ್ಲ, ಇವತ್ತೇ ಸಿಕ್ಕಿರೋದು. ನಾನು ಇರಲಿ ಬಿಡ, ಇವತ್ತು ಬಂದಿದ್ದೀನಲ್ಲ, ಬರ್ತೀನಿ. ಮತ್ತು ಯಾಕೆ ಲೇಟ್ ಆಗಿದ್ದು? ಕೇಕಾ? ಹೆಂಗ್ ಗೊತ್ತೈತೆ ಕೇಕಾ ಅಂತ ನೋಡಿ ಅವಳು ಕೇಕಾ ಅಂತ ಕಟ್ ಮಾಡಿ. ಇವಾಗ ಇಲ್ಲೇ ಕಟ್ ಮಾಡು. ಚೆನ್ನಾಗಿದ್ದೀರಾ? ನನ್ನ ಹಸ್ಬೆಂಡ್ ಇವರು ರವೀಂದ್ರ ಅಂತ. ಇವ್ರು ನನ್ನ ಫ್ರೆಂಡ್ 7 years ಇಂದ. ಆದರೆ ನನ್ನ ಫಂಕ್ಷನ್ ಯಾವುದಕ್ಕೂ ಬರಲಿಲ್ಲ ಜಡ್ಸೋಕ್ಕೆ. ಈ ಟ್ರಿಪ್ ಫುಲ್ಲು ಅವ್ಳು ನನಗೆ ರೇಸಿದ್. ನಾನು ಗುಡ್. ಹ್ಯಾಪಿ 1 million. ಥ್ಯಾಂಕ್ ಯು. ಮಿಷನ್ ನೆನ್ನೆ ಆಗಲೇ ಅಬ್ಬಾಸ್ ಬಿಡ್ತಾ ಇದ್ದು. ನಾನೇನೋ ಪ್ಲ್ಯಾನ್ ಮಾಡಿದ್ದೀನಿ. ನೀನು ಟ್ರಿಪ್ ಹೋಗ್ತಾ ಇದೆಯಾ? ಕರೆಕ್ಟ್ ಟೈಮಿಗೆ ಆಗಿದೆ ಅಲ್ಲ? ಹೆಂಗಾಗಿ ಬಂದಿದ್ದೀನಿ ಚೇತು ನಿಮ್ಮ ಕಾರ್ನ? ಇಲ್ಲಿ ನೋಡಿ ಚೇತು, ಇಲ್ಲಿ ಕಾರ್ ಡೋರ್ ನೋಡಿ. ನೀನೇ ಬಂದಿದ್ದು ಅಲ್ಲಿಂದ. ನೀನೇ ಎಲ್ಲ ನೋಡಿ ಬೈಕೊಂಡು ಹೋಗ್ತಿದ್ದೆ ಕಣ್ರು. ಬಾಗಿಲು ಹಾಕಿಲ್ಲ, ಹಂಗೆ ಬಂದಿದ್ದೀವಿ. ತಡಿರೋ, ಬರ್ತೀನಿ. ಎಲ್ಲ ಕಣ ಅನ್ನ ತಿಂದಂಗೆ ತೊಳ್ಕೊಂಡೆ ಕೇಕ್ನ ಇಟ್ಕೊಂಡಿರಿ. ಹೆಂಗಿದ್ಯಮ್ಮ? ಕೆಳಗಾಕು, ಮಲ್ಕೋತೀವಿ. ಬೆಡ್ ಹಾಕಿದ್ದಾರೆ, ಫುಲ್ ಮಜಾ. ಬಟ್ ಇವಾಗ ಮಲ್ಗಕ್ಕಂತೂ ಬಿಡಲ್ಲ. ಯಾರು ನೀವು ಭೂಮಿಕಾ ಅವರೇ? ಇದು ನನ್ನ ಚಾನಲ್. ಮುಂದೆ ಇರೋರ್ಗು ಹಿಂದೆ ಇರೋರ್ಗು ಸಂಬಂಧ ಇಲ್ಲ. ಹಿಂದೆ ಇರೋರ್ನ ಮುಂದೆ ಇರೋರ್ಗೆ ಮಾತಾಡ್ಸಂಗಿಲ್ಲ. ಸ್ಕ್ರೀನ್ ಒಂದು ಆರ್ಡರ್ ಮಾಡ್ಬೇಕಾಯ್ತು ನೆಕ್ಸ್ಟ್. ಇದಕ್ಕೆ ಬೇಕಾ? ಅಲ್ಲ, ಸುಮ್ಮನೆ ಹೇಳಿದ್ದು ನಾನು. ಇದೇ ಕಡೆ ಇದೇನೆ ಇಲ್ಲಿಗೆ ಹಾಕಕ್ಕೆ ಕ್ಲಾಸ್ಗೆ. ಈ ಸ್ಕ್ರೀನ್ ನಾನು ಇಲ್ಲಿಗೆ ಹೇಳ್ತಿರೋದು. ಬಂದೆ. ಇವತ್ತು ನಮ್ಮ ಚೇತು ಡ್ರೈವಿಂಗ್. ನಮಸ್ಕಾರ ಮಾಡಿ ಓಡಮ್ಮ. ಸಕ್ಸಸ್ಫುಲಿ ಕಂಪ್ಲೀಟೆಡ್ ಆಗಲಿ, ಚೆನ್ನಾಗಿ. ಏನೋ ಸಿಕ್ಕಾಪಟ್ಟೆ ನಮ್ಗೆ ಹೇಳ್ತೀನಿ ಮೇಲೆ ನಿಮ್ಮ ಕೈ ಕಾರ್ ಕೊಟ್ಟಿದ್ದಾರಪ್ಪ. ಅದೇ ಚೆನ್ನಾಗಿ ಸೇಫ್ ಆಗಿ ಓಡಿಸ್ಬೇಕು. ಆ್ಯಂಡ್ ಈ ಟ್ರಿಪ್ನ ಚೆನ್ನಾಗಿ ನೋಡ್ಕೊತೀವಿ ಅಂತ ಹೇಳ್ಬಿಟ್ಟು ಏನು ಟೆನ್ಷನ್. ನಿಮ್ಮ ಕಾರ್ನ ಚೆನ್ನಾಗಿ ನೋಡ್ಕೊತೀವಿ.
ನಿಮ್ಮ ಕಾರ್ನ ಚೆನ್ನಾಗಿ ನೋಡ್ಕೊಂತೀವಿ, ಟೆನ್ಷನ್ ಮಾಡ್ಕೋಬೇಡಿ ಆಯ್ತಾ? ಅಲ್ಲ ಮಧುಗೆ ಟೆನ್ಷನ್ ಆಗ್ತಿದ್ಯಾ? ಅಲ್ಲ ಮಧುನ ಬಿಡ್ಬೇಕಲ್ಲ ಅಂತನಾ? ಅದೇ ಬೇಜಾರಾ? ಬನ್ನಿ ಪರವಾಗಿಲ್ಲ, ಗರ್ಲ್ಸ್ ಟ್ರಿಪ್ಪಲ್ಲಿ ನೀವು ಆ್ಯಡ್ ಆಗಿ. ಓಕೆ ಮಧು ಅಪ್ನೇ ಕೊಟ್ರು. ಬಾಯ್. ಇವಾಗ ಹೋಗೋದು ಗೈಸ್ ಎಲ್ಲ ಮಲ್ಕೊಂಡಿದ್ದಾರೆ. ಚೇತು ಸ್ಟಾರ್ಟಿಂಗಲ್ಲಿ ತೊಗೊಂಡ್ಲು, ಅವಳಿಗೆ ನಿದ್ದೆ ಬರ್ತಾ ಇದೆ ಅಂತ ಹೇಳಿ ನನಗೆ ಕೊಟ್ಲು, ಮಲ್ಕೊಂಡ್ಲು. ಇವಾಗ ಚಿತ್ರದುರ್ಗಕ್ಕೆ ಹೋಗಿ ಆಮೇಲೆ ಹಂಪಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ 1 hour 20 minutes ಇದೆ ಅಷ್ಟೆ. ನಂಗೆ ಬೋರ್ ಆಗ್ತಾ ಇದೆ, ಇಷ್ಟು ತನಕ ಹಾಡು ಕೇಳಿದೆ, ನೋಡೋಣ ಇನ್ನು ಏನಾಗುತ್ತೆ ಅಂತ. ಹಾಯ್ ಮಧು, ಸಖತ್ತ ಕಾಣ್ತಿದ್ಯಾ? ಥ್ಯಾಂಕ್ ಯು. ಲಿಪ್ಸ್ಟಿಕ್ಕು, ಶೇಡ್ಸ್, ಪಕ್ಕದಲ್ಲಿ ಚೇತು, ಟ್ವಿನ್ನಿಂಗ್ ಶೇಡ್ಸ್. ಲಾಟಗಳು ನೋಡು ಓಕೆ ಹೆಂಗಿದ್ದಾವೆ? ಒಂಥರ ಕ್ಯೂಟ್ ಆಗಿಲ್ವಾ? ವಾವ್ ಸೊ ನೈಸ್. ಯಾವತ್ತು ಆಟನೇ ನೋಡೋದು ಅಲ್ಲ ನೋಡು, ಒಂಥರ ಮುಂದೆ ಎಲ್ಲ ಡುಮ್ಗೆ ಇಲ್ಲೇ ಹಿಂಗೆ ಇರೋದು ಕಡೆ. ಇಲ್ಲ ಕಣೆ, ನಮ್ಮೂರಲ್ಲಿ ಚೂರು ಚೇಂಜ್ ಇರುತ್ತೆ ಗೈಸ್. ಇದನ್ನ ಫೋಟೋ ಹೊಡ್ಕೊಂತೀನಿ, ನೋಡೋಣ ಅವ್ರ ಊರಲ್ಲಿ ಸೇಮ್ ಅಂತ ನೋಡೋಣ ಅಥವಾ ಡಿಫ್ರೆಂಟ್ ಅಂತ. ಒಂಥರ ಕ್ಯೂಟ್ ಆಗಿದೆ. ನಿನ್ನ ಥರ ಒಟ್ಟು ಈ ಥರ ಇರಬೇಕು, ಕ್ಯೂಟ್ ಆಗಿ. ಈ ಕಡೆ ಬಾ. ಎಲ್ಲ ಹೆಂಗ್ ಬಂದಿದ್ದಾರೆ, ನಾನು ಹೆಂಗ್ ಬಂದಿದ್ದೀನಿ ನೋಡು, ನಿನ್ನಿಂದ ಎಲ್ಲ ಫ್ಯಾಷನ್ ಶೋ. ಅಲ್ಲಿ ಮೇಲ್ಗಡೆ ಕೋಟೆಯಲ್ಲಿ ಫ್ಯಾಷನ್ ಶೋ ನಡೆಯುತ್ತೆ. ಹತ್ತುತ್ತಾ ಇಲ್ಲ ತಾನೇ ನಾವು? ಸ್ವಲ್ಪ ಕಣೆ. ಸೇರ್ಕೊಂಡು ನಂಗೆ ಮೋಸ ಮಾಡ್ತಿದ್ದಾರೆ. ಮೋಸ ಏನಕ್ಕೆ ಮಾಡೋದೇ? ಯಾಮಾರ್ಬಿಟ್ಟೆ. ಸೊ ಗೈಸ್, ಇವಾಗ ನಾವು ಚಿತ್ರದುರ್ಗಕ್ಕೆ ಬಂದಿದ್ದೀವಿ, ಕೋಟೆಗೆ. ಆ್ಯಕ್ಚುಲಿ ನಾವು ಡೈರೆಕ್ಟಾಗಿ ಹೋಗಬೇಕಾಗಿತ್ತು, ಬಟ್ ಇಲ್ಲಿ ಆನ್ ದಿ ವೇ ಅಲ್ಲ, ಅದಕ್ಕೆ. ಆ್ಯಂಡ್ ಇಲ್ಲಿ ಆನ್ಲೈನ್ ರಿಜಿಸ್ಟರ್ ಮಾಡ್ಕೋಬೇಕು. ಸೊ ಅದಕ್ಕೆ ಇಷ್ಟು ಟೈಮ್ ನಡೀತಾ ಇದೆ. ನಮ್ಮ ಡೀಟೇಲ್ಸ್ ಎಲ್ಲ ಕೊಟ್ಬಿಟ್ಟು ಆಮೇಲೆ ಟಿಕೆಟ್ ಕೊಡ್ತಾರೆ. ಆ್ಯಂಡ್ ಜನ ಅಷ್ಟೇನಿಲ್ಲ ಗೈಸ್, ಸ್ವಲ್ಪ ಜನ ಇದ್ದಾರೆ ಅಷ್ಟೇ. ಇವರೆಲ್ಲ ಮಾತಾಡ್ಕೊತಾ ಇದ್ದಾರೆ ಬಿಟ್ಟಾಕಿ. ಸೊ ಸ್ವಲ್ಪ ಜನ ಇದ್ದಾರೆ ಅಷ್ಟೇ ಗೈಸ್. ಒಂದು 3 ಸರಿ ಬಂದಿದ್ದೀನಿ, ಬಟ್ ಪೂರ್ತಿ ಕೋಟೆ ನೋಡಿಲ್ಲ. ಬಂದು ಅರ್ಧ ದಾರಿಗೆ ಮತ್ತೆ ವಾಪಸ್ ಬಂದು, ಅವತ್ತು ಸಂಜೆ ಆಗಿತ್ತು, ಕ್ಲೋಸ್ ಆಗಿತ್ತು ಅಂತ. ಆಮೇಲೆ ಚಿಕ್ಕವಳಿದ್ದಾಗ ಒಂದ್ಸರಿ ಬಂದಿದ್ದೆ, ಆಮೇಲೆ ಹೈದ್ರಾಬಾದಿಗೆ ಹೋಗ್ಬೇಕಾದ್ರೆ ಒಂದ್ಸರಿ ಬಂದಿದ್ದೆ. ಸೊ ಇವತ್ತು ಫುಲ್ಲು ಕೋಟೆ ಹೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ ನೋಡೋಣ. ನೀವು ಒಂದೇ ಬಾಗಿಲು ಅಂತ ನೀವು ತಿಳಿದಿರ, 1-2 ಬಾಗಿಲು ಸಿಟಿ ಒಳಗಡೆ ಸೇರಿದೆ ಆಲ್ರೆಡಿ. ನೋಡಿ, ಇಲ್ಲಿ ದೊಡ್ಡ ಬಾಗಿಲು ಹಾಕಿದೆ, ಚಿಕ್ಕ ಬಾಗಿಲು ಹಾಕಿದೆ. ನೀವು ಟಿಕೆಟ್ ಕೌಂಟರ್ ಹಿಂಭಾಗದಲ್ಲಿ ಗೋಡೆ ಮೇಲೆ ಒಂದು ನಾಗರಾವ್ ಚಿತ್ರ ಇತ್ತು, ಮುಂದೆ ಗೋಡೆ ಮೇಲೆ ನೋಡಿರ್ಬೋದು. ಯಾಕೆ ಆ ಥರ ಕೆತ್ತನೆ ಮಾಡಿದ್ದಾರೆ? ಈ ಕೋಟೆ ಕಟ್ಟಡದ ಸಮಯ ಎಷ್ಟು? ಗೈಡ್ ಏನು ಬೇಡ, ಹಂಗೆ ಓದ್ಕೊಂಡು ಹೋಗೋಣ ಬರ್ರಿ. ಗೈಡ್ ಇತ್ತಂದ್ರೆ ಒಂದು ಪ್ರಾಪರ್ ಮೇಲೆ ಎಲ್ಲ ಮಾಹಿತಿ ಇರ್ತದೆ. ಒಂದಿನ ಬೇಕು, ಆ್ಯಕ್ಚುಲಿ ಕ್ಲೀನಾಗಿ ನೋಡಬೇಕು ಅಂದರೆ ಒಂದಿನ ಬೇಕು. ಚಾಟ್ GPT ಹೌದು, ಎತ್ಕೊಂಡು ಅಲ್ಲ, ನಾನು ಎತ್ಕೊಂಡು ಹೋಗ್ತೀನಿ. ಅಲ್ಲ, ಎತ್ಕೊಂಡು ಹೋಗ್ತೀನಿ, ನೀನು ನಂಬಿಕೆ ಇಡಬೇಕಷ್ಟೇ ನನ್ನ ಮೇಲೆ. ಹೋಗು. ನಿಜವಾಗ್ಲೂ ಇಲ್ಲ ಬೀಳ್ಸಲ್ಲ, ಬಟ್ ನೀನು ನನಗೆ ನಂಬಿಕೆ ಕೊಡಬೇಕು. ಅಮ್ಮ ಆಂಟಿ ಅಂತ ಕರಿತಿದ್ದಾರೆ ಕಣ್ಣ. ಆಂಟಿ ಎಲ್ಲ ಕೊಂಡು. ಗುಡ್. ಸೊ ಗೈಸ್, ಇವಾಗ ನಾವು ವಿರೂಪಾಕ್ಷ ಟೆಂಪಲಿಗೆ ಹೊರಟಿದ್ದೀವಿ. ಫ್ರೆಶ್ ಅಪ್ ಆಗಿ ಊಟ ಎಲ್ಲ ಮಾಡಿಕೊಂಡು, ಫುಲ್ ಡ್ರೈ ಆಗಿದ್ದೀನಿ, ಹೈಡ್ರೇಟ್ ಆಗ್ತಾಯಿಲ್ಲ, ಫುಲ್ಲು ಬಿಸಿಲು, ಹಿಂಸೆ ಆಗ್ತಿದೆ. ಬಟ್ ಆದರೂ ಹೊರಗಡೆ ಬಂದಾಗ ನಾವು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಎನರ್ಜಿ ಆಗಿದ್ದರೆ ನಾವು ನೋಡ್ಬೋದು, ಇಲ್ಲಾಂದರೆ ನೋಡೋಕ್ಕಾಗಲ್ಲ. ಆ್ಯಂಡ್ ಇವಾಗ ಅವರಿಬ್ಬರು ರೆಡಿ ಆಗಿದ್ದಾರೆ, ಚೇತನು ರೆಡಿ ಆಗಿದ್ದಾರೆ. ಸೊ ಇವಾಗ ಒಂದು ಆಟೋದ ಕೇಳಿದೆ ಆಯಿತಾ, ಇಲ್ಲಿಂದ ವಿರೂಪಾಕ್ಷ ಮತ್ತು ಇನ್ನೊಂದು ವಿಠಲ್ ಟೆಂಪಲಿಗೆ, ವಿಜಯ ವಿಠಲಗೆ 800 rupees ಹೇಳಿದ್ರು. ಐ ಥಿಂಕ್ 1-2 kilometers ಇದೆ. ಸೊ ತುಂಬ ದುಡ್ಡು ಮಾಡ್ತಾ ಇದ್ದಾರೆ ಗೈಸ್. 800 ರೂಪಾಯಿ ಅಂತ ಕಂಡ್ರು. ಕಾರಲ್ಲೇ ಹೋಗೋಣ ಬರ್ರಿ. ಆಟೋ ಅಲ್ಲ, ಇಲ್ಲಿಂದ ಅಲ್ಲಿಗೆ ಎಷ್ಟು ದೂರ ಇದೆ? ಇಲ್ಲಿಂದ 3 kilometers. ಪರವಾಗಿಲ್ಲ, 800 ರೂಪಾಯಿ ಬಿಟ್ಟು ಬರ್ತೇನೆ. ಬನ್ನಿ ವಿಜಯನವರೇ, ಬನ್ನಿ.
ಸೊ ಗಾಯ್ಸ್ ಇವಾಗ ವಿಜಯ್ ವಿಠ್ಠಲ ಟೆಂಪಲಿಗೆ ಬಂದಿದ್ದೀವಿ ಆ್ಯಂಡ್ 6 ಗಂಟೆ ಕ್ಲೋಸ್ ಅಂತ. ಸೊ 1 ಕಿಲೋಮೀಟರ್ ಇಲ್ಲಿಂದ ನಡಿಬೇಕು. ಆ್ಯಂಡ್ ಇಲ್ಲೇ ಅಂಜನಾದ್ರಿ ಟೆಂಪಲ್ ಇದೆ, ಹೋದ ವರ್ಷ ಹೋಗಿದ್ದು. ಸೊ ಈ ಟೆಂಪಲಿಗೆ ಬರೋಕ್ಕಾಗಲಿಲ್ಲ, ಅದಕ್ಕೆ ಇಲ್ಲಿ ಬಂದರೆ 15 to 20 ಡೇಸ್ ಬೇಕೇ ಬೇಕು, ಅಷ್ಟು ನೋಡೋದಿದೆ. ಇಷ್ಟ ಆಯ್ತು ಚೇತು? ಸಖತ್ತಾಗಿದೆ. ಸಕ್ಕತ್ತಾಗಿ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಬಂದಾಗ ಇದು ಮಿಸ್ ಮಾಡಿದ್ವಿ ನಾವು, ಈ ಸತಿ ಕವರ್ ಮಾಡಿದ್ದೀವಿ ಗೈಸ್. ಸಕ್ಸಸ್ಫುಲಿ ಕಂಪ್ಲೀಟೆಡ್. ಇವಾಗ ನೆಕ್ಸ್ಟ್ ಬೇರೆ ಬೇರೆ ಇರೋ ಜಾಗಕ್ಕೆ ಹೋಗ್ಬೇಕು ನಾವು. ಅಲ್ಲಿ ಬ್ಲಾಗ್ ಮಾಡ್ತಾ ಇದ್ದೆ, ಇಲ್ಲೊಂದು ಬ್ಲಾಗ್. ನೋಡಿ 50 ರೂಪಾಯಿ ನೋಟ್ ಇಲ್ಲಿದೆ. ಇದೇ ಥರ ನಾವು ಹೊಸರಿ ಇಲ್ಲಿಗೆ ಮಿಸ್ ಮಾಡ್ಕೊಂಡ್ವಿ ಬರೋದು, ಆ್ಯಂಡ್ ಈ ವರ್ಷ ಇಲ್ಲಿದ್ದೀವಿ. ಚಿಡಾ ಆ್ಯಕ್ಚುಲಿ ಎಲ್ಲ ಲೇಟ್, ಎಲ್ಲ ಕ್ಲೋಸ್ ಮಾಡ್ತಾ ಇದ್ದಾರೆ ಆ್ಯಂಡ್ ಎಲ್ಲ ಕಳಿಸ್ತಾ ಇದ್ದಾರೆ, ವಿಡಿಯೋ ಮಾಡೋಂಗಿಲ್ಲ, ಫೋಟೋ ತೆಗಿಯೋಂಗಿಲ್ಲ ಅಂತ. ಬಟ್ ಆದರೂ ಫೋಟೋ ಅಂತ ಬಂದಿದ್ದೀವಿ ಯಾಕಂದರೆ ಕ್ರೌಡೆಲ್ಲ ಹೋಯಿತು. ಆ್ಯಂಡ್ ಮಧ್ಯಾಹ್ನ ಬೆಳಗ್ಗೆ ಟೈಮೆಲ್ಲ ಬಂದರೆ ಫುಲ್ ಕ್ರೌಡ್ ಇರುತ್ತೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿದೆ, ಪೀಸಾಗಿ ನಾವೇ ಎಂಜಾಯ್. ಆಮೇಲೆ ಲೈಟ್ ಸಖತ್ತಾಗಿ ಬರ್ತೀರಿ ಸನ್ಸೆಟ್ ಟೈಮಲ್ಲ, ಬ್ಯಾಕ್ಗ್ರೌಂಡ್ ಎಲ್ಲ ಸಕ್ಕತ್ತಾಗಿ. ಯಾ ನೋಡಿ ಕರೆಕ್ಟಾಗಿ 6 ಗಂಟೆ ಕ್ಲೋಸ್ ಆಯಿತು. ನಾವಿಲ್ಲಿ ಮಿಸ್ ಮಾಡ್ಕೊಂಡ್ವಿ. ನಾವು ಈ ಕಡೆ ಸೈಡಿಂದ ಫೋಟೋ ತೆಗ್ದಿವಿ, ಈ ಕಡೆಯಿಂದ ತೆಗಿಬೇಕಾಗಿತ್ತು. ಈ ಥರದ್ದು ಒಂದೇ ಒಂದು ಫೋಟೋ ತೆಕ್ಕೊಬಂದ್ಬಿಡ್ತೀವಿ ಬಿಡಿ ಅಂತ ಕೇಳಕ್ ಹೋಗಿ ಹೇಳಿ ಅವಳು. ಇಲ್ಲಿ ಈ ಥರದ್ದು ಒಂದೇ ಒಂದು ಫೋಟೋ ತೆಕ್ಕೊಂಡ್ಬಿಡ್ತೀವಿ ಬಿಡಿ ಅಂತ ಕೇಳಕ್ ಹೋಗೋಳೆ. ಬಿಡ್ತಾರ? ನಾವು ಈ ಸೈಡ್ ಹೋಗಿದ್ದೀವಿ. ಇಲ್ಲಿ ನೋಡು ಕ್ಲೌಡ್ಸ್ ಇದೆ, ಎಡಿಟೆಡ್ ಅನ್ಸುತ್ತಲ್ಲ. ಇದೆ ಎಡಿಟೆಡ್ ಅದು. ಬರು ಬಿಡ್ತಾರೇನೆ. ಗೈಸ್ ಯಾರು ಇಲ್ಲ, ನಾವು ಮಾತ್ರ ಸ್ಪೆಷಲ್ ಎಂಟ್ರಿ. ಸರಿ, ಯಾರು ಇಲ್ಲ ಬಿಂದು. ಸೂಪರ್. ಇನ್ನೊಂದು ಚೂರು ಬ್ರೈಟ್ ಇರಬೇಕಾಗಿತ್ತು, ಫೋಟೋ ಸಕ್ಕದಾಗಿ ಬರೋದು. ಆಲ್ರೆಡಿ ಅವಳು ತಗೊಂತಿದ್ದಾಳೆ ಮಧು. ಅಮ್ಮ ಸೂಪರ್ ಅಲ್ಲ? ಒಂದೇ ಒಂದು ಫೋಟೋ ಬಿಟ್ಬಿಡಿ ಅಂತ ಹೇಳ್ಕೊಂಬಂದ್ವಿ ನಾವು ಹಂಗೆ ಕೇಳಿದ್ವಿ. ಅವ್ರೊಬ್ರನ್ನ ಮಾತ್ರ ಬಿಟ್ಟಿದ್ರು, ನಮಗೂ ಬಿಟ್ಟಿದ್ರು. ಹೆಂಗೆ ನಾವು ಸರಿ ನಾವು ಹಿಂಗೆ ಇರ್ಲಿಲ್ಲ ಅದರಲ್ಲಿ, ಅದಕ್ಕೆ ಅದು ಚೆನ್ನಾಗಿ ಸೊ ಗೈಸ್ ಕಾಣಿಸೋದು. ಇಲ್ಲಿ ಏನಿದೆ ಇರ್ಲಿಲ್ಲ ಅದರಲ್ಲಿ. ಸೊ ಗೈಸ್ ಇವಾಗ ಶಾಪಿಂಗ್ ಮಾಡ್ತಾ ಇದ್ದಾರೆ ಎಲ್ಲರೂ, ಆ್ಯಂಡ್ ನಾನು ಎಣ್ಣೀರು ಕುಡಿತಾ ಇದ್ದೀನಿ. ನನ್ನ ಶಾಪಿಂಗ್ ಬೇಗ ಮುಗೀತು. ಒಂದು ಪರ್ಸ್ ತೊಗೊಂಡು ಕೂತಿದ್ದೀನಿ, ಅವ್ರ ದಿನ ಮುಗ್ದಿಲ್ಲ. ಆ್ಯಂಡ್ ಎಲ್ಲ ಕ್ಲೋಸಿಂಗ್ ಟೈಮ್. ಈ ಟೈಮಲ್ಲಿ ಇದು ಶಾಪಿಂಗು. ಕ್ರಿಂಜ್. ಬೇಡ ಬೇಡವಾ? ಅದೊಂಥರ ಕಡ್ಗ ಥರ ಚೆನ್ನಾಗಿ ಕಾಣ್ತಿಲ್ಲ, ಕ್ರಿಂಜ್ ಥರ ಕಾಣಿಸ್ತೆ. ಇದು ಒಬ್ಬಳೇ ಕುಡಿತಿದೆಯಲ್ಲೇ? ಎಲ್ಲ ಹೇಳಿದ್ದೀನಿ ಬರ್ರೋ. ಎಲ್ಲ ಫೋನ್ ಹಿಡ್ಕೊಂಡು 3 ಜನನು 3 ದಿಕ್ಕಲ್ಲಿದ್ದಾರೆ ಗೈಸ್. ಚೇತನ ಅವಳದೇ ಒಂದು ಲೋಕದಲ್ಲಿ, ಮಧು ಇನ್ನೊಂದು ಲೋಕದಲ್ಲಿ, ಬಿಂದು ಇನ್ನೊಂದು ಲೋಕದಲ್ಲಿ. ನನಗೆ ವ್ಲಾಗ್ ಮಾಡೋದನ್ನು ಗೊತ್ತಾಗ್ತಿಲ್ಲ, ಅವರಷ್ಟು ಮುಗಿದೋಗ್ಬಿಟ್ಟಿದ್ದಾರೆ. ಮಾತಾಡ್ರು. ಊಟ ಮುಂದೆ ಸಂಗಮ್ ರೆಸ್ಟೋರೆಂಟ್ ಅಲ್ಲೇ ನಾವು ಮತ್ತೆ ಇನ್ನೆಲ್ಲಿ? ಇಲ್ಲೆಲ್ಲ ಕೆಫೆಗೆ ಹೋಗೋಣ ಬರ್ರಿ, ನಡ್ಕೊಂಡು ಹೋಗೋಣ ಬರ್ರಿ. ಬುರ್ರಿ 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 ವಿಡಿಯೋ ಆನ್ ಮಾಡಿದ್ಯಾ? ಅಯ್ಯೋ
ಗೈಸ್ ನನಗೆ ಯಾಕೋ ಸೈಕಲ್ ಹೊಡಿಬೇಕು ಅಂತ ಅನಿಸ್ತಾ ಇದೆ, ಅದಕ್ಕೋಸ್ಕರ ನಾನು ಸೈಕಲ್ನ ರೆಂಟ್ ಮಾಡ್ತಾ ಇದ್ದೀನಿ. ಅವರಿಗಿನ್ನ ಗೊತ್ತಿಲ್ಲ ವಿಷಯ, ನಾನೇ ಹೋಗಿ ಹೇಳಬೇಕು. ಸದ್ಯಕ್ಕೆ ಒಂದು ಸೈಕಲ್ ತೊಗೊಂಡೋಗಿ ಅವರಿಗೆ ಶಾಕ್ ಕೊಡ್ತೀನಿ, ಅದಾದಮೇಲೆ ನೋಡೋಣ. ಅವ್ರು ಇಷ್ಟಪಟ್ಟರೆ ಇನ್ನೊಂದು ತೊಗೊತಾರೆ, ಇಲ್ಲ ಅಂತ ನಂದೆಲ್ಲ ಓಡಿಸ್ತಾರೆ. ಆ್ಯಂಡ್ ಒಂದು ದಿನಕ್ಕೆ 200 ರೂಪಾಯಿ ಅಂತೆ. ಸ್ವಲ್ಪ ಕಮ್ಮಿ ಮಾಡಿಕೊಡ್ತೀರಣ್ಣ? ಸೀಸನ್ನ ಕಮ್ಮಿ ಮಾಡಿ. ನಾನು ರಾತ್ರಿ ಬಂದಿದ್ದೀನಲ್ಲ, ನಾಳೆ ಬೆಳಿಗ್ಗೆನೆ ಕೊಡ್ತೀನಿ. 150 ರೂಪಾಯಿನಾ? ಸರಿ ಅಣ್ಣ, ಥ್ಯಾಂಕ್ ಯು. ಸದ್ಯ 150 ರೂಪಾಯಿ ಮಾಡಿಕೊಟ್ರು ಗೈಸ್. ಕೊಡಿ ಅಣ್ಣ, ಫೋನ್ಪೇ ಕೊಡಿ, ನಾನು 150 ರೂಪಾಯಿ ಹಾಕ್ತೀನಿ ಗೈಸ್. ಆಯ್ತು, ಸಕ್ಸಸ್ಫುಲಿ ಡನ್. ರೆಡಿ ಆಗ್ತಾ ಇದೆ ನನ್ನ ಸೈಕಲ್, ನನ್ನ ಸೈಕಲ್, ನನ್ನ ಸೈಕಲ್. ಅವರಿಗೆ ಸರ್ಪ್ರೈಸ್. ಸೂಪರ್. ಅವಳು ಶಿಸ್ತಾಗಿ ಕಾರಲ್ಲಿ ಕೂತವಳೆ. ಸೈಕಲ್ ಯಾವುದಕ್ಕೂ ಬರಲ್ಲ ಈ ಹುಡುಗಿ, ಅವಳು ಬರಲ್ಲಂತೆ. ಹೊಟ್ಟೆ ಸುತ್ತ ಇದೆ ಕಣೆ ನನಗೆ. ನಂಗೂ ಉರ್ಕೊಂಡು ಹೋಗೋಣ ಯಾವ್ದಾರು. ಮಧ್ಯಾಹ್ನ ತಿನ್ನಕ್ಕಾಗಿಲ್ಲ, ಈಗ ತಿನ್ಬೇಕು ಏನಾದ್ರು. ಅಲ್ಲಿ ಆ ಕಡೆ ನೋಡಿ, ಬೇಗ ಕೊಡ್ತಾರಲ್ಲ ಹೋದ್ರೆ. ಹಾಯ್ ಭೂಮಿಕಾ. ಬುಲ್ಬುಲ್ ಬರಕ್ಕಿಲ್ವಾ? ಬಾ ಏ ಬಾ ಹೋಗೋಣ, ಸುತ್ತಾಡ್ಕೊ ಬರೋಣ ಹಂಪಿನ ಈ ಸೈಕಲ್ ಅಲ್ಲಿ. ಬಾರಲೇ ಬಾ. ಹೋಗಿ ತಗೊಂಬಂದಿದ್ದೆ. ಇದಕ್ಕೂ 200 ರೂಪಾಯಿ ಹೇಳಿದ್ರು, 150 ರೂಪಾಯಿ ಮಾಡ್ಕೊಂಡು ತಗೊಂಬಂದಿ. ನಾಳೆ ತನಕ ಹೊಡಿಬೋದು ಬಾ. ಎಲ್ಲಿ ಕೂರಿಸ್ತೀಯ ನನ್ನ? ಬಾರ ಒಂದು ನಿಮಿಷ ಓಕೆನಾ? ಒಂದು ನಿಮಿಷ ಹುಷಾರ್ ಕಣೆ ಬಿದ್ದಿ. ಇವಾಗ ಊಟ ಬಂದಿದೆ, ಆದರೆ ಯಾರು ತಿಂತಾ ಇಲ್ಲ. ಬಿಂದಮ್ಮ, ನಾನು ಅದು ಆರ್ಡರ್ ಮಾಡಿಲ್ಲ. ತಿನ್ನಲ್ವಾ? ನಂಗೆ ಹೊಟ್ಟೆ ಹಸಿತಾ ಇದೆ, ನಾನು ತಿಂತೀನಿ. ಖಾರ ಇದೆ, ಹೆವಿ ಖಾರ ಇದೆ ಚೇತು, ತಿನ್ನಲ್ಲ. ಇದಾಕಿ ಕಣೆ ಮೆಣಸಿನ್ಕಾಯಿ ಅಲ್ಲೆಲ್ಲ ಜಾಸ್ತಿ ಮೆಣಸಿನ್ಕಾಯಿ ಅವೆಲ್ಲ. ಇವಾಗ ನೋಡಿ, ಇವಾಗ ಸಖತ್ ಖಾರ ಇದೆ. ಅಷ್ಟೊತ್ತಿಂದ ಎಡಿಟ್ ಸಾಕಾಯ್ತು ನನಗೆ, ಶಾರ್ಟೇಜ್ ಆಯಿತು. ಮಾಡೋಂದ್ರೆ ಸಾಕು ಅಂತೀಯ. ಮತ್ತೆ ನಾನು ರೀಲ್ ಎಡಿಟ್ ಮಾಡ್ತೀನಿ ಅನ್ನೋದು ಐಡಿಯಾನೇ ಇರಲಿಲ್ಲ. ಅದು ಐಡಿಯಾ ಸ್ಟೋರಿ ಗಿರಿ ಅನ್ಕೊಂಡಿದ್ಯಾ? ನಾನು ಅನ್ಕೊಂಡು ಸುಮ್ಮನಾಗಿದೆ. ತಿನ್ನು, ಏನೋ ಒಂದು ಮಾಡೋಣ ಬಾ. ಸಖತ್ ಖಾರ ಇದೆ. ಖಾರ ಇಲ್ವೇನ್ರಿ? ಹಸಿಮೆಣಸಿನ್ಕಾಯಿ ಇದೆ ಕಂದ ಇದ್ರಲ್ಲ, ಅದಕ್ಕೆ ಈ ಕಡೆ ಎಲ್ಲ ಹಸಿಮೆಣಸಿನ್ಕಾಯಿನೇ ಹಾಕೋದು. ಸಕ್ಕದಾಗಿರುತ್ತೆ. ಈ ಕಡೆ ಎಲ್ಲ ಜೋಳದ ರೊಟ್ಟಿ. ಗ್ಯಾಸ್ಟ್ರಿಕ್ ಆಗುತ್ತೆ, ಬಟ್ ಇವರೆಲ್ಲ ಹಿಂಗೆ ತಿನ್ನೋದು ಕಣೆ. ಬಟ್ ಚಳಿಗೆ ಚೆನ್ನಾಗಿಲ್ವಾ ಖಾರ ಖಾರವಾಗಿ? ಇನ್ನು ಬಜ್ಜಿ ಕಾಫಿ ಕುಡಿದ್ರೆ ಸಕ್ಕದಾಗಿರುತ್ತೆ. ನಾನು ಕಾಫಿನೇ ಕುಡಿಲ್ಲ. ಮೆಣಸಿನ್ಕಾಯಿ ಹಂಗೆ ಇಟ್ಟಿದ್ದೆ ಅದಕ್ಕೆ